ನೋಡಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಈ ಒಂದು ಕ್ಷಿಪಣಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏರ್ ಡಿಫೆನ್ಸ್ ಸಿಸ್ಟಮ್, ಸ್ಯಾಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ, ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಮತ್ತು ಯಾವ ರೀತಿಯಾಗಿ ಡಿಫೆಂಡ್ ಮಾಡುತ್ತೆ, ಅಲ್ಲಿಂದ ಬರುವಂತ ಶತ್ರು ರಾಷ್ಟ್ರಗಳಿಂದ ಬರುವಂತ ಈ ಕ್ಷಿಪಣಿಯನ್ನ ಯಾವ ರೀತಿಯಾಗಿ ಹೊಡೆದಾಕುತ್ತೆ, ತಡೆ ಹಿಡಿಯುವಂತ ಕೆಲಸವನ್ನ ಮಾಡುತ್ತೆ ಮತ್ತು ಡ್ರೋನ್ಗಳ ದಾಳಿಯನ್ನ ಯಾವ ರೀತಿಯಾಗಿ ತಪ್ಪಿಸುತ್ತೆ ಅನ್ನೋದನ್ನ ಈಗಾಗಲೇ ನಾವು ಗಮನಿಸಿದ್ವಿ. ಅದರ ಬಗ್ಗೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ವಿಶ್ಲೇಷಣೆಯನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ರು. ಬಹಳ ಪ್ರಮುಖವಾಗಿ ಇಂಥ ಒಂದು ಅಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿ ಇದಾವೆ ಅಂತ ಹೇಳಿ ನಾವೆಲ್ಲ ಕೇಳ್ಪಟ್ಟಿದ್ವಿ. ಯಾಕೆಂತ ಹೇಳಿದ್ರೆ ಯುದ್ಧ ಅಂತ ಅಂದ್ರೆ ಅದು ಸುಮ್ಮನೆ ಅಲ್ಲ. ಭಾರತ ಇಷ್ಟು ಗಟ್ಟಿತನದಿಂದ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರಣನೇ ಭಾರತದ ಬಳಿ ಇರುವಂತ ಅಸ್ತ್ರಗಳಿಲ್ಲ ಅಂತ ಅಂದ್ರೆ ಯಾವುದೇ ದೇಶವೂ ಕೂಡ ಯುದ್ಧಕ್ಕೆ ಹೋಗೋದಕ್ಕೆ ಆ ಧೈರ್ಯವನ್ನು ಕೂಡ ತೋರಿಸೋದಿಲ್ಲ. ಇನ್ನು ಈಗಾಗಲೇ ಹೇಳಿದ ಹಾಗೆ ಏನು ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ರಷ್ಯಾ ಬಳಿ ದೊಡ್ಡ ಮಟ್ಟದ ಅಸ್ತ್ರಗಳಿದಾವೆ, ಉಡಾಯಿಸ್ತಾ ಇದ್ದಾರೆ ಉಕ್ರೇನ್ ಅನ್ನ, ಅದು ಬೇರೆ ವಿಚಾರ. ಆದ್ರೆ ಉಕ್ರೇನ್ ಬಳಿ ಏನು ಇಲ್ಲದೆ ಇದ್ರೂ ಕೂಡ ವಿದೇಶದಿಂದ ಎಲ್ಲವನ್ನು ಖರೀದಿ ಮಾಡ್ಬಿಡ್ತೀವಿ ಅಂತ ಹೇಳಿ ವಿದೇಶಗಳ ಮೇಲೆ ನಂಬಿಕೆ ಇಟ್ಕೊಂಡು ರಷ್ಯಾ ಮೇಲೆ ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಉಕ್ರೇನ್ನ ಪರಿಸ್ಥಿತಿ, ಅದೇ ರೀತಿಯಾಗಿನೇ ಈಗ ಪಾಕಿಸ್ತಾನಕ್ಕೂ ಕೂಡ ಆ ಒಂದು ದಾರಿದ್ರ್ಯ, ಆ ಒಂದು ಪರಿಸ್ಥಿತಿ ಬಂದೊದಗಿ ಬಿಟ್ಟಿದೆ.